ಸಾಯ್ತೀನಿ ಸಾಯ್ತೀನಿ. ಅಯ್ಯೋ ರೀ ಹಂಗೆ ಕನ್ನಕತ್ತೀರಿ ಹೋತನ್ರಿ ಹಂಗ ಅನ್ಬೇಡ್ರಿ. ಬರ್ರಿ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಅರಿ ಎದ್ದೇಳ್ರಿ ಎದ್ದೇಳ್ರಿ ದವಾಖಾನೆ ಕರ್ಕೊಂಡು ಹೋಗ್ತೀನಿ. ಏನಾಗಿಲ್ಲ ನಿಮಗ ಏನಾಗಿಲ್ಲ. ಯಾಕೆ ಹಿಂಗೆ ಕತ್ತಿದ್ವು ಒಮ್ಮೆ ಮಕ್ಕಳೇ ನಿಮಗ ಎದ್ದೇಳ್ರಿ. ಇಲ್ಲ ದವಾಖಾನೆ ಹೋಗೋದಕ್ಕೆ ನಾ ಬರ್ತಿಲ್ಲ. ನೀನು ಬಿಟ್ಟು ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ಅಯ್ಯೋ ನನಗೂ ನಿಮ್ಮನ್ನ ಬಿಟ್ಟಿರಾಕಿಲ್ರಿ. ನನಗೂ ನಿನ್ ಬಿಟ್ರೆ ಗತಿ ಇಲ್ಲ ರೀ. ಅಯ್ಯೋ ದೇವ್ರೇ ಹಿಂಗ ಆಗ್ಬಿಡ್ದೆ. ಏನಾಗಲ್ಲ ನಿಮಗೆ ಏನಾಗಲ್ಲ. ಬರಿ ಹೋಗೋಣ ದವಾಖಾನೆ ಹೋಗ್ಬರ್ರಿ. ರೀ 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 ಎದ್ದೇಳ್ರಿ ಮಾತಾಡ್ರಿ. ರೀ ರೀ ಏನಾದ್ರಿ ನಿಮಗ ರೀ? ಹೌದಾ? ಅಯ್ಯೋದ ಎಷ್ಟು ಆಸ್ತಿ ಏನು ರಾಜ ಮಹಾರಾಜರ ಹಂಗ ಅನ್ಭವಿಸ್ಬೋದ್ಬಿಡು ನಾನು. ಏನ್ ದೊಡ್ಡ ದೊಡ್ಡ ಕಂಪ್ನಿಗಳು, ಏನ್ ಕಾರ್ಗಳು, ಏನ್ ಮನಿ, ಇಷ್ಟೆಲ್ಲ ನಂದೆ. ಈ ಮುಡ್ಕೊಂಡ್ ಕೊಟ್ಟ ಸಂಸಾರ ನಾನ್ ಮಾಡ್ಲ? ಅಯ್ಯೋ ದೇವ್ರೆ, ಇನ್ನ ಸ್ವಲ್ಪ ದಿವಸ ಆದ್ರೆ ಈತ ಹಾಸಿಗೆ ಹಿಡಿತಿದ್ದ. ಇತ್ತಂದು ಉಚ್ಚಿ ಎವಳು ಲಾಳಿ ನಾ ಮಾಡ್ಕೊಳೆ. ನೀನು ಮಾಡ್ಕೊಂಡಿರೋದೇ ನನ್ನ ಆಸ್ತಿ ಸಲುವಾಗಿ. ಹಿಂಗ ನನಗಾಸ್ತಿ ಬಂತ. ಆಹಾ ನನಗಾಸ್ತಿ ಬಂತ. ಏನಂತ ಹೇಳಿ ಈಗ ಅವ್ರ ಮಕ್ಕಳು ಬಂದು ಕೇಳ್ತಾರ ಏನಾಗಿತ್ತು ಎದಕ್ಕೆ ಸತ್ನವಪ್ಪ ಅಂತ ಕೇಳ್ತಾರ. ಈಗ ಈತ ದೊಡ್ಡ ಕಂಪ್ನಿ ಓನರ್. ಈಗ ಎಲ್ಲರೂ ಕೇಳ್ತಾರ ನಾನು ಈಗಿಂದೀಗ ಜಾಗ ಖಾಲಿ ಮಾಡ್ಲೇನೆ. ಹೆಂಗಿದ್ರು ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಆಗೈತಿ. 40 ದಿವಸನ ಆಗೈತಿ. ಎಲ್ಲ ಈಗ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಹೆಂಗೆ ಮಾಡಲಿ? ಅಲ್ಲ ಹೋದ್ರೆ ಈಗ ಆಸ್ತಿ ಸಲುವಾಗಿ ಮಾಡಿ ನನ್ನ ಕೊಂದ ಅಂತ ಏನಾರ ಅಪವಾದ ಬರುತ್ತೆ. ಬೇಡ ಬೇಡ ಇಲ್ಲೇ ಇರೋಣ. ಯಾಕಂದ್ರೆ ದೊಡ್ಡ ಕಂಪ್ನಿ ಮಾಲೀಕ ಐತೆ. ಕಂಪ್ನಿಯವರು ಜನರು ಅವರೆಲ್ಲ ಕೈ ಕೆಳಗೆ ಕೆಲಸ ಮಾಡೋರು, ಆಮೇಲೆ ಫಾರಿನ್ನಾಗ ಮಕ್ಕಳವರು ಎಲ್ಲರೂ ಬರ್ತಾರೆ. ಅವರೆಲ್ಲರಿಗೂ ನಾನೇ ಹಿಂತೆ ಅಂತ ಗೊತ್ತಾಗಬೇಕಲ್ಲ. ಮತ್ತೆ ಗೊತ್ತಾದ್ರೆ ಆಸ್ತಿ ಎಲ್ಲ ನನ್ನ ಹೆಸರು ಅಂತ ಸುಮ್ಮನೆ ಬಿಡ್ತಾರೆ. ಇಲ್ಲ ಅಂದರೆ ಅದು ಆಕೆ ಬೇಕಂತ ಬಂದಾಳ ಅದನ್ನೆಲ್ಲ ಇದು ಮಾಡ್ರಿ ಇಲ್ಲ ಏನಾರ ಮಾಡಿ ಏನಾರು ಮಾಡ್ಬೋದು. ಬೇಡ 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 ಇಲ್ಲೇ ಇರೋಣ. ಇದನ್ನೆಲ್ಲ ಕಾರ್ಯ ಗೀರೆ ಎಲ್ಲ ಮುಗಿಲಿ. ಒಂದು 2 ತಿಂಗಳು ಇಲ್ಲೇ ಇರ್ತೀನಿ. ಆಮೇಲೆ ಆಸ್ತಿ ಎಲ್ಲ ನಂದೇ ಇರುತ್ತಲ್ಲ. ಇರಲಿ ನೋಡೋಣ. ಈಗೇನು ಅತ್ತಂಗ ನಾಟಕ ಮಾಡಬೇಕು, ಮಂದಿಗೆಲ್ಲರಿಗೂ ಹೇಳಬೇಕು. ಹೌದು ಬರ್ರಿ 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 ಎಲ್ಲರೂ ಬರ್ರಿ. ಕೆಲಸ್ತಾರ ಹಾಳದು ಇಲ್ಲದವ ಏನ ಯಾವ ಮೂಲೆಗದವನ ನಾನು ಇಟ್ಟು ಚಿರಾಕತ್ತೀನಿ. ಯಾವ ಒಳ್ಳೆ ಬರ್ಬೋದು. ಇನ್ನ ಇತ್ತಿನ ಸಲ ನಾನು ಇನ್ನು ಎಷ್ಟು ಗಂಟೆ ಹರ್ಕೋಬೇಕು. ಇನ್ನ ಇತ್ತನ ಮಣ್ಣು ಮಾಡೋದು ಯಾವಾಗ? ಇನ್ನು ಅಲ್ಲಿ ತನಕ ಹಿಂಗ ಗಂಟೆ ಹರ್ಕೋಬೇಕು ನಾನು. ಏನು ಮಾಡಲಿ? ಅಲ್ಲ ಒಟ್ಟು ಏನಾರು ಹೊಟ್ಟೆಗೆ ಹಾಕೋಬೇಕಾಗಿತ್ತು. ಏನಾರು ತಿಂದು ಗಟ್ಟಿ ಆಗೈತಲ್ಲ. ಅಯ್ಯೋ ಛೇ ಮೊದಲ ತಿನ್ನಲಿಲ್ಲ ನಾನು. ಇತ್ತಂದು ಅದ್ರಾಗ ನಾನು ಮರ್ತೇ ಬಿಟ್ನಲ್ಲ. ಈಗ ನಾನೇನಾರು ಹೋಗಿ ತಿನ್ನಕ್ಕೆ ಹೋದ್ರೆ ಈ ಕೆಲಸದವ್ರು ಬಂದು ನೋಡ್ತಾರೆ. ಓ ಹಿಂಗೆ ತಿಂದ್ರೆ ಮತ್ತೆ ಬೇಸಲ್ಲ. ಕೆಲಸದವ್ರು ಮತ್ತೆ ಎಲ್ಲರ ಮುಂದೆ ಹೇಳ್ತಾರೆ. ಬೇಡ ಬೇಡ ಏನು ಆಸ್ತಿ ಈಡೇಗೆ ಬರ್ತೈತೆ. ಒಟ್ಟು ಉಪಾಸಿದ್ರೆ ಏನು ಗಂಟು ಹೋಗುತ್ತೆ. ಹಾಕ್ಬಿಟ್ಟು ಬರ್ರಿ ಏ ಕೆಲಸದವ್ರ ಎಲ್ಲರೂ ಎಲ್ಲದಿರು ಬರ್ರಿ 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 ನನಗೆ ಗಂಟದ ಬರ್ರಿ ಏನಾಗಿತ್ತು ಬರ್ರಿ ಇಲ್ಲಿ ಬರ್ರಿ. ಇಲ್ಲ ಹೋಗಿ ಏನಾಗಂಗಿಲ್ಲ. ನಾನು ಅಲ್ಲಿ ತನಕ ಇಲ್ಲೇ ಸತ್ತಾರ್ಗಟ್ಟೆ ಬಿದ್ದಿರ್ತೀನಿ. ನೀವು ಹೋಗಿ ಬೇಸ್ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದು ಆಮೇಲೆ ಗಟ್ಟಿಗೆ ಶಕ್ತಿ ಬರುತ್ತಲ್ಲ ಅವಾಗ ಜೋರು ಚೀರ್ ಅಳಿ ಅಂತ ಹೋಗಿ ತಿನ್ಬೇಕು. ಹೋಗು. ಹಾ ಬದುಕೀನಿ, ಇನ್ನ ಸತ್ತಿಲ್ಲ. ಮತ್ತೆ ಯಾಕೆ ಸತ್ತಾಗತ್ತೆ ನಾಟಕ ಮಾಡಕತ್ತಿದ್ರಿ? ನನಗೆ ಎಷ್ಟು ಅಂಜಿಕೆ ಬಂದಿತ್ತು ಗೊತ್ತಾನೆ, ಎಷ್ಟು ಗಾಬರಿಯಾಗಿತ್ತು ಗೊತ್ತಾನೆ. ಏನು ಹೌದಾ? ನಿನ್ ದುಃಖ ಆಗಿತ್ತಾ? ಅಯ್ಯೋ ದೇವ್ರಿ, ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಇಲ್ಲೇ ಡ್ಯಾನ್ಸ ಮಾಡ್ಬಿಡ್ತಿದ್ದೇನಾ. ಪಾಪ ಎಷ್ಟು ದಿನ ದುಃಖ ಆಗಿತ್ತಲ್ಲ. ಅಯ್ಯೋ ಹೊಳೋದವನು ಸತ್ತರ್ಗತೆ ನಾಟಕ ಮಾಡಿ ಅಂದದ್ದು ನಕ್ಕಿದ್ದು ಎಲ್ಲ ಕೇಶ್ವರನ. ಅಲ್ಲ ನಾನು ಅದ್ರಾಗ ಔಷಧ ಹಾಕಿದ್ದೆಲ್ಲ ಇದೇನು ಕೆಲಸ ಮಾಡಲಿಲ್ಲ. ಏನು ಮನುಷ್ಯ ನನ್ನ ದೇವ್ದು ಹೋದನ ಅಲ್ಲ. ಎಲ್ಲರಿಗೂ ಎಲ್ಲ ನೆಗದ್ ಬಂದು ಹೋದಾರ ಹಿಂದೆ ಇದು ಏನಾಗಲಿಲ್ಲಲ್ಲ. ಯಾಕ ಏನೋ ಮಾತು ಬರ್ಬೋಲ್ವನ? ಯಾಕೆ ಸತ್ತತ್ತ ಹಿಂಗೆ ಹೆಂಗೆ ಬದುಕಿ ಎದ್ಕೊಂತ ಅಂತ ಆಶ್ಚರ್ಯ ಆಯ್ತಾನ. ಏನ್ ಮತ್ತೆ ನಾ ಹಾಕಿದ ಔಷಧ ಯಾಕೆ ಕೆಲಸ ಮಾಡಲಿಲ್ಲ ಅಂತ ವಿಚಾರ ಮಾಡಕತ್ತೀನಿ. ಮತ್ತೆ ಏನ್ ಹೇಳಕತ್ತೀರಿ ನೀವು? ನಾನು ನಿಮಗ ನನ್ನ ಮೇಲೆ ಅಪವಾದ ಹಾಕ್ಬೇಡ್ರಿ ನೀವು. ಸುಳ್ಳ ನೀವು ಯಾಕೆ ಹಿಂಗೆ ನಾಟಕ ಮಾಡಿದ್ರಿ? ನಾಟಕ ನಾಟಕ ತಡಿ ಬಂದ್ 2 ನಿಮಿಷ. ನಾಟಕ ಏನಿತ್ತು? ಯಾಕೆ ನೋಡ್ಕತ್ತಿದ್ದ ಹಿಂಗೆ ಯಾಕೆ ಹೋದ? ಏನೋ ನಾನು ಎಷ್ಟೊತ್ತಂಗೆ ನಾಟಕ ಮಾಡಿದ ಗೊತ್ತಾಗೈತಿ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ ಬೇಸಿ. ಹೆಂಗೆ ಒಳಗೆ ಹೋಗ್ಯಾನ ಸುಮ್ಮನೆ ಮತ್ತೆ ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನ. ಈ ಆಸ್ತಿ ಇತ್ತ ಹೆಂಗೋ ನನಗೆ ಬರ್ತಿದ್ದಂಗಿಲ್ಲ. ಇಲ್ಲ ಬರೋದ್ರೆ ಇವ್ನು ಬದುಕಿದ್ದಾನೆ ವಾಪಸ್ ಅದನ್ನ ತನ್ನ ಹೆಸರು ಮಾಡ್ಕೊತಾನೆ. ಇದು ಬರ್ತಿದ್ದಂಗಿಲ್ಲ ನನಗೆ ಆಸ್ತಿ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಜೈಲ್ನಾಗ ಎಲ್ಕೊಳ್ಬೇಕು. ಓಡೋಗೋದ ಬೇಸಿ. ಎಲ್ಲಿ ಕೊಡೋಕೆ? ಯಾರು ನೀವು? ಸರಿ ನಾವು ಒಂದ್ಸಲ ತಗೊಳಕೋಬೇಕು. ಎದಕ್ಕೆ ಹಿಂಗೆ ಗಂಟೆ ನಿಂತೆ ಸರ್ಕರೆ? ಎಲ್ಲೂ ಹೋಗೋಕ್ಕಾಗಲ್ಲ. ಸುತ್ತಲೂ ಕಡೆಯಿಂದ ಎಲ್ಲ ಕಡೆಯಿಂದ ಲಾಕ್ ಆಗಿ ನಿನ್ನ ನಾವೇ ಲಾಕ್ ಮಾಡಿ ನನ್ನ ಕಂಪ್ನಿ ನನ್ನ ಆಸ್ತಿ ನಂದು ಎಲ್ಲ ತಗೊಂಡು ಓಡೋಬೇಕಂತ ಮಾಡಿಯಾ? ಯಾರು ನೀನು? ಹಿಂಗೆ ಮಾತಾಡತ್ತೀನಿ ನೀನು? ಇವರು ಅಲ್ಲ ಈ ಆಸ್ತಿ ಮಾಲೀಕನಲ್ಲ ಅವರು, ಈ ಮನೆ ಓನರ್ ಅವ್ರದ್ದು. ನೀನು ನಂದಂತೀಯಲ್ಲ. ನಾನು ಅಜ್ಜ
ಆ ಮುದುಕ ಈ ಕಂಪ್ನಿ ಓನರ್ ಈ ಮನಿ ಓನರ್ ಎಲ್ಲ ನಾನೇ ಆ, ಗೊತ್ತಾ? ಏ ಎದಕ್ ಸುಳ್ಳು ಹೇಳಕತ್ತಿ ನೀನು? ಯಾರು ನೀವೆಲ್ಲ ಎದಕ್ ಹಿಂಗ್ ಬಂದಿರಿ? ನೀವು ಏನಾರ ನನ್ನಂಗ ಆಸ್ತಿ ಹೊಡ್ಯಾಕ್ ಬಂದಿರನ? ಕಳ್ರದ್ರಿ ನೀವು? ಹ್ಮ್ ತಪ್ಪು ಕಲ್ಪನೆ. ನಾವು ಕಳ್ಳರು ಅಲ್ಲ, ನಾವು ಕಳ್ಳರನ್ನು ಹಿಡಿಯೋ ಪೊಲೀಸರು, ನಿಮ್ಮಂತ ಕದೀಮರ್ಗೆ ಮಟ್ಟ ಹಾಕೋ CID ಆಫೀಸರ್ಗಳು. ಯಾಕ ಶಾಕ್ ಆತ? ಶಾಕ್ ಆಗ್ಲಿ ಅಂತಾನೆ ನಾವು ಮಾಡಿರೋದು ಇದನ್ನ. ನಾನು ಚಾ ಕೊಟ್ಟಿದ್ನಲ್ಲ ಅದ್ರಾಗ ವಿಷ ಹಾಕಿದ್ದೆ, ಅದನ್ನ ಕೊಡೋದು ನೀನ್ ಹೆಂಗ ಬದುಕಿ ಮತ್ತೆ? ಅಯ್ಯೋ ಹುಚ್ಚಿ ಹುಚ್ಚಿ, ನಾವು CID ಆಫೀಸರ್ ಮೊದಲೇ ನಾವು. ನೀವೆಲ್ಲ ಚಾಪಿ ಕೆಳಗೆ ನುಸುಳಿದ್ರೆ ನಾವು ರಂಗೋಲಿ ಕೆಳಗೇ ಹೋಗ್ತೀವಿ. ಅಂಥದ್ರಾಗ ನಿನ್ನನ್ನು ಟ್ರ್ಯಾಪ್ ಮಾಡಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಹಿಡಿಬೇಕಂತ ನಾವು ಮಾಡಿರ್ಬೇಕಾದ್ರೆ ನೀನು ಏನೇನು ಮಾಡ್ತೀನಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಿಮ್ಮ ಹಿಂದೆ ನಾವು ಒಂದಲ್ಲ ಅಂತ ನಾಲ್ಕು ಕಣ್ಣು ಇಟ್ಟಿರ್ತೀವಿ. ನಿಮ್ಮ ಕೈಲಿಂದ ನಾವು ನಮ್ಮ ಪ್ರಾಣ ಒಂದೇ ಅಲ್ಲ, ಬೇರೆ ಪ್ರಾಣನ ಉಳ್ಸೋಕ್ಕಾಗೆ ಇಷ್ಟೆಲ್ಲ ಕಷ್ಟಪಡ್ತೀವಿ. ಅಂಥದ್ರಾಗ ನೀನು ನನಗೆ ಕಾಫಿ ಒಳಗೆ ವಿಷ ಹಾಕಿದರೆ ನಾನು ಸತ್ತೋಗ್ತೀನಿ ಅಂತ ನೀನು ಹೆಂಗೆ ಅನ್ಕೊಂಡು? ಅಂದ್ರೆ ಇಲ್ಲಿ ಇರೋ ಎಲ್ಲ ಜನರು ನಮ್ಮ CID ಆಫೀಸರ್ಸೇ. ನೀನೇನು ಕೆಲಸದವ್ರಿ ಬರ್ರಿ ಕೆಲಸದವ್ರಿ ಅಂತ ಗುಗರ್ಸ್ಕೊಂಡು ಹೊಳಕತ್ತಿದ್ದಲ್ಲ, ಅವ್ರು ಯಾರು ಕೆಲಸದವರಲ್ಲ, ಕೆಲಸದವ್ರ ಥರ ನಾಟಕ ಮಾಡ್ಕೊಂಡು ಬಂದಿರೋ ನಮ್ಮ ಆಫೀಸರ್ಸೇ. ನೀನು ಅದರೊಳಗೆ ವಿಷ ಹಾಕಿ ಕಪ್ಪಲ್ಲಿಟ್ಟು ಅದನ್ನು ನಮ್ಮ ಆಫೀಸರ್ಸೇ ಎಕ್ಸ್ಚೇಂಜ್ ಮಾಡಿದ್ರು. ಅದೇ ನನಗೆ ಏನಾಗಲಿಲ್ಲ. ಓಹೋ, ನೀನು ನಾನು ಸತ್ತೋ ಹೋಗಿನಿ ಅಂತೇಳಿ ಈ ದೊಡ್ಡ ಬಿಲ್ಡರು, ದೊಡ್ಡ ಆಫೀಸರು, ದೊಡ್ಡ ಕಂಪ್ನಿ ಮಾಲೀಕ ಸತ್ತೋದ ಅಸ್ತಿ ಇಲ್ಲ ನನಗೆ ಗೊತ್ತಾ? ಏನು ಖುಷಿ ಬಾ 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 ಬಾ. ಸರಿ ಸರಿ, ಈ ಖುಷಿ ಇವತ್ತಿಗೆ ನನಗೆ ಕೊನೆ. ಸರಿ ಸರಿ, ಪಾಪ ಭಾಳ ಬೇಜಾರಾಗತ್ತೆ ಆಕಿಗೆ. ಹಂಗ ಆಫೀಸಿಗೆ ಕರ್ಕೊಂಬರ್ರಿ. ಆ ಫೋನಿಂದು ಇದನ್ನೆಲ್ಲ ಕಾಂಟ್ಯಾಕ್ಟ್ ಲಿಂಕ್ ತಗೊಂಡಿರಲ್ಲ, ಈಗ ಹಿಂದೆ ಏನೋ ಯಾರು ಅದಾರಲ್ಲ ಅವ್ರನ್ನ ಒಂಚೂರು ಕರ್ಕೊಂಡು ಬರ್ರಿ. ಪ್ರಿಯಾ, ಈಕಿನ ಅರೆಸ್ಟ್ ಮಾಡ್ಕೊಂಡು ಆಫೀಸಿಗೆ ಕರ್ಕೊಂಬ, ನಾ ಒಂಚೂರು ಈಕಿನ ವಿಚಾರಣೆ ಮಾಡ್ತೀನಿ. ಎಸ್ ಮೇಡಮ್. ಬಾ ಬಾ, ಪಾಪ ಆಸ್ತಿ ಜಗ್ಗೈತಲ್ಲ, ಅಲ್ಲೇ ಅನ್ಭವಿಸಿ ಅಂತ ಜೈಲ್ನಾಗ. ಬಾ. ಹಾಂ ಹೇಳು, ಏನು ನಿನ್ನ ಹೆಸರು? ನನ್ನ ಹೆಸರು ಮನೀಷಾ ಅಂತಂದು. ಹಾಂ, ಮಿಸ್ ಮೀನಾ ಅವ್ರಿ. ಹಿಂದ ಮೀನಾ, ಇವಾಗ ಮನೀಷಾ ಅಲ್ವಾ? ನಿಮ್ಮ ಮೊದಲಿನ ಹೆಸರು ನನಗೆ ಹೆಂಗೆ ಗೊತ್ತಾತ ಅಂತ ಶಾಕ್ ಆತ. ಇದೇ ಚೇರ್ಮ್ಯಾಗ ನಿಮ್ಮನ್ನ ಎನ್ಕ್ವೈರಿ ಮಾಡಿದ್ವಿ, ನೆನಪೈತೆ? ಹಾಂ, ನಾ ಬಂದಿಲ್ಲ. ನನಗೆ ಗೊತ್ತಿಲ್ಲ. ನನ್ನ ಹೆಸರು ಮನೀಷಾ, ಮೀನಾ ಅಲ್ಲ. ನೀವು ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಂಗೆ ಇದೀರಿ. ಮಿಸ್ ಮೀನಾ ಅವ್ರಿ, ನೀವೇನೀಗ ಹಿಂದೆ 3 ಕೊಲೆ ಮಾಡಿರಲ್ಲ, 3 ಕೊಲೆ ಮಾಡ್ದಲ್ಲಿ ಕೆಲಸದವ್ರ ಹತ್ರ ನಾವು ಸ್ಕೆಚ್ ಆರ್ಟ್ ಮಾಡಿಸಿದ್ವಿ. ನಿಮ್ಮ ಮುಖ ಚೆಹರೆ ಹೆಂಗೈತಿ ಅಂತೇಳಿ 3 ಕಡೆ ನಿಮ್ಮದೇ ಹೋಲಿಕೆ, ಹೆಸರು ಮಾತ್ರ ಬದಲಿ. ಅಲ್ಲ, ಪ್ರಪಂಚದಾಗ ಒಬ್ರಂಗ 7 ಜನ ಇರ್ತಾರಂತ. ನನಗೆ ಅವ್ರು ಇರ್ಬೇಕು, ಆಕೆ ಯಾರೇ ಇರ್ಬೇಕು. ಆದ್ರೆ ನಾನಲ್ಲ. ನನಗೂ ಅದಕ್ಕೆ ಏನು ಸಂಬಂಧ. ನೀವು ಸುಮ್ಮನೆ ನನ್ನ ತಲೆ ಮೇಲೆ ಗುಬಿ ಕೂಡಿಸಿ ನೀವು ಇದೇ ಮಾಡ್ರಿ. ನಾನು. ಓ ಹೌದಾ, ಸ್ವಲ್ಪ ಈ ಕಡೆ ಬರ್ರಿ ಎಲ್ಲರೂ. ಇವ್ರು ಯಾಕೆ ಇಲ್ಲಿ ಬಂದ್ರಿ ಇಲ್ಲಿ? ಹಾಂ, ಮಿಸ್ ಮೀನಾ ಅವರೇ, ಇವ್ರು ಯಾರಂತ ನಿಮ್ಗೆ ಗೊತ್ತಾತ? ಹಾಂ, ಇವ್ರು ಯಾರಂತ ನನಗೇನು ಗೊತ್ತು? ನನಗೆ ಗೊತ್ತಿಲ್ಲ ಬಿಡ್ರಿ ಇವ್ರು ಯಾರಂತಂದು. ಅಲ್ಲ, ನೀವು ಯಾರನ್ನ ಕರ್ಕೊಂಡ್ಬಂದು ಇವ್ರು ನಿಮ್ಗೆ ಗೊತ್ತನೋ ಅಂದ್ರೆ ಗೊತ್ತಿಲ್ಲ ಸುಮ್ಮನೆ ಏನಂತ ಒಪ್ಕೊಳ್ಳೋಣ. ಹೌದಾ, ಸರಿ. ಏನಮ್ಮ, ನೀವಿಬ್ರು ಇವ್ರು ಯಾರಂತ ಗೊತ್ತಾ? ಹಾಂ ಗೊತ್ತ್ರಿ. ಅಯ್ಯೋ, ಇವ್ರು ಗೊತ್ತಿಲ್ಲೇನ್ರಿ? ನಮ್ಮ ಅಪ್ಪರಂತೆ ಮದುವೆ ಮಾಡ್ಕೊಂಡು ಇವ್ರ ಜೊತೆಗೆ ನಮ್ಮ ಅಪ್ಪರು ಇದ್ದಿದ್ರಿ. ಎಲ್ಲ ಜೀವನ ಸಂಸಾರ ಎಲ್ಲ ಮಾಡ್ಕೊಂಡು ಇದ್ದು ಇದಕ್ಕಿದ್ದಂಗೆ ಏನೋ ಅವ್ರವರಿಗೆ ಆರಾಮಿಲ್ಲ, ಮಾತೇಶ್ ಬರ್ತೀನಿ ಅಂತ ಹೋಗಿದ್ರಿ. ಬರ್ಲಿಲ್ರಿ, ಅಪ್ಪರು ಹಿಂಗೆ ಸತ್ತಿದ್ರಿ. ಇವ್ರು ಗೊತ್ತ್ರಿ, ಅದೇ ಅಪ್ಪರ ಕುಟ ಇದ್ರಿ ಇವರು. ಹ್ಞೂ ರೀ, ನನಗೂ ಪಕ್ಕ ಮಕ್ಕ ನೆನಪೈತ್ರಿ. ಯಾಕಂದ್ರೆ ತಿಂಗಳಗಟ್ಲೆ ನಾನು ಇವ್ರು ಕುಟಾಕಿದ್ರಿ. ಅಡಿಗೆ ಮನೆ ಬಂದು ಅದು ಮಾಡಿಸ್ಕೊಂಡು ತಿಂದಾರ್ರಿ. ಇವ್ರ ಮಕ್ಕ ನಂಗೆ ನೆನಪಿರಂಗಿಲ್ಲೇನ್ರಿ? ಇವ್ರ ರೀ, ಇವ್ರ ನಮ್ಮ ಅಪ್ಪರಿಗೂ ಕುಟಾಗ ಜೀವನ ಮಾಡಿ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತೀನಿ ಅಂತೀನ ಹೇಳಿ 1 ತಿಂಗಳಗಟ್ಲೆ ನಮ್ಮ ಅಪ್ಪರ ಕುಟಾಗ ಇದ್ರಿ. ಅದೇ ಸೇಮ್ ಈಗ ಇವ್ರ ಮುಂದೆ ಹೇಳಲ್ಲ, ಹಂಗ ನಮಗೆ ಆರಾಮಿಲ್ಲ, ಮಾತೇಶ್ ಬರ್ತಂತ ಮುದೇ ಕಿತ್ತಿರಿಗೆ ಪುನಃ ಕಿತ್ತಿ ಏನು ಬರಲಿಲ್ಲ, ಏನು ಅಪ್ಪರಿಗೆ ಏನು ಮಾಡಿಲ್ಲ ಏನ ಈಕಿ ನೋಡಿ ನಾಡ್ರಿ, ಈಕಿನಾಗ ಗೊತ್ತೈತಿ. ಹಾಂ ಸರಿ ನೀವು ಹೋಗ್ರಿ. ಹಾಂ ಮೀನಾ ಅವ್ರಿ, ಈಗ ಅವ್ರಂತೂ ಒಪ್ಕೊಂಡಾಯ್ತು ನೀವೇ ಅವರು ಅಂತೇಳಿ. ಈಗ ಮತ್ತೆ ಬೇರೆ ಸಾಕ್ಷಿ ಕರೆಸ್ಲಾ? ಈ ಅವ್ರು ಒಪ್ಕೊಂಡ್ರೆ ನಾನು ಅಲ್ಲಲ್ರಿ, ಅವ್ರು 100 ಹೇಳ್ತಾರೆ. ಮಂದಿಗೇನು ರೊಕ್ಕ ಕೊಟ್ಟು ಹೇಳಿಸ್ಬೋದು. ಮಂದಿಗೆ ರೊಕ್ಕ ಕೊಟ್ರಿ ನಾನು ಇಲ್ಲ, ನಾನು ಅಪರಾಧಿ ಅಲ್ಲ ಅಂದ್ರು ಅಪರಾಧಿ ಅಂತ ಹೇಳ್ತಾರೆ. ರೊಕ್ಕದಾಸಕ್ಕೆ ಅವ್ರು ರೊಕ್ಕದಾಸಕ್ಕೆ ಮೊದಲೇ ಬಡವರು ಕೂಲಿ ಮಾಡ್ಕೊಂಡು ತಿನ್ನೋರು. ರೊಕ್ಕದಾಸಕ್ಕೆ ಹೇಳಿದ್ರೆ ಹೇಳ್ಬೋದ್ರಿ, ನಾನು ಅಲ್ರಿ ಹಂಗೆ. ನಾನು ಆಕಿ ಅಲ್ರಿ, ಇವ್ರು ಯಾರೋ ಬೇರೆ ತಿಳ್ಕೊಂಡು ನಂಗೆ ಮಾಡ್ಯಾರಿ ಕಲ್ಪನೆ. ಅವ್ರ ಕಲ್ಪನೆ ಬೇರೆ ಇದನ್ನ ನಾನು ನೋಡ್ಕೊಂಡು ಈಕಿನ ಅಂತ ಅನ್ನಕತ್ತಾರ್ರಿ. ಓ ಹೌದಾ, ರಾಜು, ಈಕಿ ಹಸ್ಬೆಂಡ್ ಅಂದರೆ ಒರಿಜಿನಲ್ ಬಾಯ್ ಫ್ರೆಂಡ್ ಸ್ವಲ್ಪ ಅವ್ರನ್ನ ಒಂಚೂರು ಕರ್ಕೊಂಬಂದು ಬೆಂಡೆತ್ತಾನ ಅಂದ್ರೆ ಬಾಯ್ಬಿಡ್ತಾಳ. ಈ ಯಾರು ಹಸ್ಬೆಂಡ್? ಈ ನನಗೆ ಯಾವ ಹಸ್ಬೆಂಡ್ ಇಲ್ಲ, ನೀವು ಬಾಯ್ ಫ್ರೆಂಡ್ ಇಲ್ಲ, ನೀವು ಏನು ಮಾತಾಡ್ತೀರಿ ನೀವು? ನನಗೆ ಯಾರಿಲ್ಲ. ಓ ಹೌದಾ, ನಿನಗೆ ಯಾರೂ ಇಲ್ಲ. ಆ ಹನುಮಂತ ನಿನಗೆ ಸಂಬಂಧನೇ ಇಲ್ಲ ಪಾಪ ಅಲ್ಲ. ಕೊಲೆ ಮಾಡಬೇಕಾದ್ರೆ ಪಾಪ ಇಬ್ಬರು ಸೇರಿ ಕೊಲೆ ಮಾಡಿ ಆಸ್ತಿ ಹಂಚ್ಕೊಂಡು ಮಸ್ತ್ ಕಂಡವ್ರ ಆಸ್ತಿನ ಜುಮ್ ಅಂತ ಎಂಜಾಯ್ ಮಾಡಿಕೊಂಡು ಆರಾಮಿರಬೇಕು, ಲೈಫ್ ಸೆಟಲ್ ಮಾಡಿಕೊಂಡು ಅಂತ ಕೊಲೆ ಮಾಡೋ ಮುಂದೆ ಇಬ್ರು ಸೇರಿ ಕೊಲೆ ಮಾಡಿ ಇವಾಗ ಅದು ಯಾರು ನಿಮ್ಗೆ ಸಂಬಂಧನೇ ಇಲ್ಲ, ಹೌದಿಲ್ಲ? ಹೋಲ್ಬಿಡು, ನಿಮ್ಗೆ ಸಂಬಂಧ ಇಲ್ಲ ಅಂದರೆ
ನಾವು ಮಾತ್ರ ರುಬ್ಬೋದು ಕೆಲಸ ಅಲ್ಲ ನಮ್ಮದು. ರುಬ್ತೀವಿ, ಅತ್ತನ್ನು ರುಬ್ತೀವಿ, ನಿನ್ನ ರುಬ್ತೀವಿ. ಏ ರಾಜು, ಕರ್ಕೊಂಬರ್ತೀರಾ ಅವನ್ನ? ಹಾಂ ಮೇಡಮ್,